ಸ್ನೇಹಿತರೆ ನಮಸ್ಕಾರ. ಕಚಗುಳಿಗೆ ಸ್ವಾಗತ. ಇದು ಕಚಗುಳಿ ನಗುವಿನ ಹಾವಳಿ. ಸತ್ಯ ಅನ್ನೋದು ಒಂದು ನಗ್ನ. ಆ ನಗ್ನವನ್ನ ನಿಮ್ಮ ಮುಂದೆ ತೆರೆದಿಡಲು ನಾವು ಮಾಡ್ತಿದೀವಿ ಈ ಕಾರ್ಯಕ್ರಮದ ಮೂಲಕ, ಅಥವಾ ಇಡ್ತಾ ಇದೀವಿ ಲಗ್ನ ಅಂತ ಹೇಳ್ತಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ಕಚಗುಳಿಯಲ್ಲಿ ನಮ್ಮ ಮುಂದೆ ಇದ್ದಾರೆ ಒಬ್ಬ ನಾಯಕ. ಬರೀ ನಾಯಕ ಮಾತ್ರ ಅಲ್ಲ, ಈತ ಒಬ್ಬ ಕಾರ್ಮಿಕ, ಅದರಲ್ಲೂ ಒಬ್ಬ ಪೌರ ಕಾರ್ಮಿಕ. ಬನ್ನಿ, ಒಬ್ಬ ಪೌರ ಕಾರ್ಮಿಕನಿಗೆ ನಮ್ಮ ಪ್ರಶ್ನೆಗಳನ್ನ ಕೇಳೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಲೋ, ಇದು ಹೊಟ್ಟೆ ಹೊರ್ಕೊಳ್ಳೋರಿಗೆ ಅಲ್ಲ, ಸಂತೋಷಪಟ್ಟು ನಗೋರಿಗೆ ಮಾತ್ರ. ಎಸ್, ನನ್ನ ಜೊತೆಗಿದ್ದಾರೆ ಈಗ. ಸರ್, ಮಾಸ್ಕ್ ತೆಗೀರಿ ಸರ್. ನಮಸ್ಕಾರ. ಮಾಸ್ಕ್ ತೆಗೀರಿ ಸರ್. ಕೆಲವ್ರು ಹಾಕಿ ಅಂತಾರೆ, ಕೆಲವ್ರು ತೆಗೀರಿ ಅಂತಾರೆ. ಏನ್ ಮಾಡೋದು? ಅಲ್ಲ, ಕೋವಿಡ್ ಇಲ್ವಲ್ಲ ಸರ್? ಕೋವಿಡ್ ಅಲ್ರಿ, ನೀವು ಅವಾಗ ಕೋವಿಡ್ ಮುಗಿದೋಯ್ತು. ನಾವು ಯಾವತ್ತೂ ಕೋವಿಡ್ ಜೊತೆಲೇ ಇರೋರು. ನಿಮ್ಗೆ ಅವಾಗ ರೋಗ ಗೊತ್ತಾಯ್ತು, ನಾವು ಯಾವತ್ತೂ ರೋಗದ ಜೊತೆನೇ ಇರ್ತೀವಲ್ಲ. ಪೌರ ಕಾರ್ಮಿಕರ ಡ್ರೆಸ್ಸೇ ಬೇರೆ. ನೀವು ಇದ್ಯಾವುದೋ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡೋರ್ದು ಡ್ರೆಸ್ ತರದ್ ಹಾಕೊಂಡ್ಬಿಟ್ಟಿದ್ದೀರಾ. ನಾವು ಕಾಂಟ್ರಾಕ್ಟ್ ಅಲ್ಲಿ ಬಂದವರು. ಓಹೋ, ಯೂನಿಫಾರ್ಮ್ ಕೊಡ್ಬೇಕು ಅಂತಿಲ್ಲ, ನಮಗ್ ಶೂ ಕೊಡ್ಬೇಕು ಅಂತಿಲ್ಲ. ನಾವು ಇವಾಗ ಈ ಕಾರ್ಪೊರೇಟ್ ಕಂಪ್ನಿ ಕನ್ಸಲ್ಟೆಂಟ್ ಇದ್ದಂಗೆ ಇಲ್ಲ, ಸುಮ್ನೆ ಹಂಗೆ ಸೇರ್ಸ್ಕೊಂಡಿರ್ತಾರೆ. ಆಮೇಲೆ ಲೆಕ್ಕಾಚಾರಕ್ಕೆ ಉಂಟು, ನಿಜವಾಗ್ಲೂ ನಾವಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಲ್ಲಿ ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಉಲ್ಟಾ ಕೇಸು. ಅಂದ್ರೆ ಸಂಬಳ ತಗೊಳ್ಳೋದಕ್ಕೆ ಒಂದು 27,000 ಜನ ಅವ್ರೆ, ಆದ್ರೆ ನಾವಿರೋದೇ ಒಂದು 10-11,000. ಬಾಕಿ ಸಂಬಳ ಎಲ್ಲೋಯ್ತದೆ, ಯಾರು ತಗೋತಾರೆ, ಯಾರ ಹೆಸರಲ್ಲಿ ತಗೋತಾರೆ, ನಮ್ಗೆ ಆಗ್ಬೇಕಾದವ್ರು ಹೆಸರು ಬಿಡಿ. ಆಯ್ತು, ನೀವು ಈ ವೃತ್ತಿಗೆ ಬಂದಿದ್ದು ಹೇಗೆ? ಈ ಪೌರ ಕಾರ್ಮಿಕನ ವೃತ್ತಿ ಪ್ರಾರಂಭ ಮಾಡಿದೆ ಹೇಗೆ ಬಂತು ನಿಮ್ಗೆ ವೃತ್ತಿ? ಯಾರು ಆಗ್ಬೇಕಲ್ರಿ? ಎಲ್ರು ಮಹಾರಾಜರಾಗ್ಬಿಟ್ರೆ ಮಂತ್ರಿ ಆಗೋದು ಯಾರು? ಎಲ್ರು ಪೂಜಾರರಾಗ್ಬಿಟ್ರೆ ಆಮೇಲೆ ತೀರ್ಥ ತಗೊಳಕ್ ಬರೋರು ಯಾರು? ಎಲ್ರೂ ಒಳ್ಳೊಳ್ಳೆ ಕೆಲಸದಲ್ಲಿ ಹೋಗ್ಬಿಟ್ರೆ ಈ ಕೆಲಸ ಮಾಡೋರು ಯಾರು? ಅದಕ್ಕೆ ದೇವರು ಸೃಷ್ಟಿ ಮಾಡುವಾಗ ಎಲ್ಲರಿಗೂ ಒಂದೊಂದು ಕೆಲಸ ಅಂತ ಕೊಟ್ಟಿರ್ತಾನೆ. ನಮ್ಗೆ ಈ ಕೆಲಸ ಕೊಟ್ಟವನೆ, ಹೆಂಗ್ ಕೊಟ್ಟನ ಏನೋ, ಕಲ್ತಿಲ್ಲ, ಓದಿಲ್ಲ, ಏನಿಲ್ಲ. ಅದಕ್ಕೆ ಈ ಕೆಲ್ಸಕ್ಕೆ ಇಳಿದ್ವಿ. ಸ್ವಾಮಿ, ಇವಾಗ ಕೆಲವರು ಅವ್ರ ಮನೆ ಕಸನೇ ಕ್ಲೀನ್ ಮಾಡ್ಕೊಳ್ಳಲ್ಲ, ಆದ್ರೆ ನೀವು ಊರು ಕೇರಿ ಬೀದಿದು ಎಲ್ಲ ಕಸನೂ ಕ್ಲೀನ್ ಮಾಡಿ ಶುದ್ಧವಾಗಿ ನೀಟಾಗಿಡ್ತೀರ. ಎಲ್ಲೂ ಇದು ನಿಮ್ಗೆ ಈ ಕೆಲಸ ಮುಜುಗರ ತರಿಸಲ್ವ ನಿಮ್ಗೆ? ಡಾಕ್ಟ್ರು ಎಂತೆಂತ ಕಡೆ ಮುಟ್ತಾರೆ ನಿಮ್ ದೇಹದಲ್ಲಿ. ಹೌದು, ಎಂತೆಂತ ಕಡೆ ನೀವು ಮುಟ್ಟಬಾರ್ದು, ನೀವೇ ಮುಟ್ಟಿರಲ್ಲ ಅಂತ ಕಡೆ ಮುಟ್ತಾರೆ. ಹಂಗೆ ನಾವು ಅಷ್ಟೇ, ಯಾರು ಏನೂ ಮುಟ್ಟದೇ ಇರೋದನ್ನೆಲ್ಲ ನಾವು ಕೈಯಲ್ಲಿ ಮುಟ್ತೀವಿ. ಅದು ಯಾಕೆ ಅಂತಂದ್ರೆ ಸ್ವಚ್ಛ ಮಾಡೋರು ಒಬ್ರು ಬೇಕು. ಸ್ವಚ್ಛ ಮಾಡೋರೇ ಇಲ್ಲ ಅಂದ್ರೆ ಸ್ವಚ್ಛ ಆಗೋದು ಹೆಂಗೆ? ಕೆಲಸ ಇದು ಮುಜುಗರ ಅಂತ ಅನ್ಸೋದು ನಿಮ್ಗೆ ಯಾವಾಗ? ಆಚೆಗೆ ಹೋದಾಗ. ಅಲ್ಲಿವರೆಗೂ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರಲ್ಲ, ದೇವಸ್ಥಾನಕ್ಕೆ ಹೋಗ್ತೀರಾ ಊಟ ಮಾಡ್ಕೊಂಡು, ಎಲ್ಲ ಹೊಟ್ಟೆ ಒಳಗೆ ಇರ್ತದಲ್ವಾ. ಆಮೇಲೆ ಪರಿಶುದ್ಧವಾಗಿ ಬಂದಿದ್ದೀನಿ ದೇವ್ರೆ, ಸ್ನಾನ ಮಾಡ್ಕೊಂಡು ಮೇಲೆ ನೀರು ಹಾಕಿದ್ರ, ಒಳಗೇನು ಹಾಕಿದ್ರ, ಅದೆಲ್ಲ ವಾಸನೆ ಹೊಡಿತಾರಲ್ವ, ಅದನ್ನ ಜೊತೆಲೆ ಇಟ್ಕೊಂಡಿದ್ದೀರಾ. ಆಚೆ ಬಂದ ತಕ್ಷಣ ಅದು ಗಲೀಜಾಗೋಯ್ತು. ನಿಮಗೆ ದೇಹದಲ್ಲಿರೋವರೆಗೂ ಅದು ನಿಮ್ಮ ದೇಹದ್ದು. ಆಚೆ ಬಂದ ತಕ್ಷಣ ಅಯ್ಯೋ ಅದು ವಾಸನೆ, ಇಷ್ಟೊತ್ತು ಅದೇ ವಾಸನೆ ಒಳಗೆ ಇಟ್ಕೊಂಡಿದ್ರಿ. ಕೆಲವು ನಾಗರಿಕರು ಅನ್ಸ್ಕೊಂಡಿರೋ ವಿದ್ಯಾವಂತರು ಒಂಥರ ಮಾತಾಡೋದು, ಅಪಶಕನ ಅನ್ನೋದು, ಸಿಡ್ಕೊಂಡು ಮಾತಾಡೋದು, ನೀನ್ ಯಾಕೆ ಬಂದೆ ಅಡ್ಡ ಹೋಗು ಅಂತ ಹೇಳೋದು. ಈ ಕಾಲದಲ್ಲೂ ಕೆಲವರು ಈ ತರ ಎಲ್ಲ ಮಾಡೋರಿದ್ದಾರೆ. ನಿಮಗದು ಮನಸ್ಸಿಗೆ ನೋವಾಗಲ್ವಾ? ಆಗಲ್ಲ. ಅವ್ರನ್ನ ಅವಿದ್ಯಾವಂತರು ಅಂತ ಕರ್ತೀವಿ. ವಿದ್ಯೆ ಇಲ್ಲ ಪಾಪ, ಬದುಕು ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಎಲ್ಲ ಅವರಲ್ಲೇ ಇರ್ತದೆ, ವಾಸನೆ ಗೀಷ್ಣೆ ಎಲ್ಲ ಅವರಲ್ಲೇ ಇರ್ತದೆ. ಆದರೆ ಅವ್ರಿಗೆ ಬೇರೆಯವ್ರನ್ನ ಕಂಡ್ರೆ ಆಗಲ್ಲ. ಕಸ ಕ್ಲೀನ್ ಮಾಡೋದು. ಪರ್ಕೆನ ಮೊದಲು ನೋಡ್ರಿ ನೀವು. ಬೆಳಿಗ್ಗೆ ಎದ್ದು ಪರ್ಕೆ ಇಲ್ಲ ಅಂದ್ರೆ ಮನೆ ಸ್ವಚ್ಛ ಆಗಲ್ಲ. ಪರ್ಕೆ ಜನ ಇಲ್ಲ ಅಂದ್ರೆ ನಿಮ್ಮ ಊರು ಸ್ವಚ್ಛ ಆಗಲ್ಲ. ಸ್ವಚ್ಛ ಮಾಡೋರು ಇಲ್ಲ ಅಂದ್ರೆ ಜಗತ್ತೇ ಚೆನ್ನಾಗಿರಲ್ಲ. ಅದರಿಂದ ಮುಖ ನೋಡಿದ ತಕ್ಷಣ ಅವ್ರನ್ನ ದೂರ ಹೋಗು ಅಂದ ತಕ್ಷಣ ನಾವೇನು ದೂರ ಹೋಗ್ಬೇಕಾಗಿಲ್ಲ. ಪಾಪ ಅವಿದ್ಯಾವಂತರು. ನಿಮಗೂ ಕೂಡ ಈ ಸೊಸೈಟಿನಲ್ಲಿ, ಈ ಸಮಾಜದಲ್ಲಿ ನಾನು ಒಳ್ಳೆ ಒಂದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಇನ್ನೂ ಒಂದು ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು ಅನ್ನೋ ಆಸೆ ಆಗಿಲ್ವಾ? ಇದಕ್ಕಿಂತ ದೊಡ್ಡ ಕೆಲಸ ಏನ್ರಿ ಬೇಕು? ಸಮಾಜನ ಹಾಳು ಮಾಡೋಕೆ ಎಷ್ಟೋ ಜನ ಬಂದವ್ರೆ, ಸಮಾಜದ ದುಡ್ತನಕ್ಕೆ ಎಷ್ಟೋ ಜನ ಬಂದವ್ರೆ. ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳಿದು, ಕೆಟ್ಟ ಕೆಲಸಗಳು. ಸಮಾಜನ ಲೂಟಿ ಹೊಡೆಯೋಕೆ ಎಷ್ಟೋ ಜನ ಬಂದವ್ರೆ, ಸಮಾಜದಲ್ಲಿ ಕಸ ಹಾಕ್ಬಿಟ್ಟು ಹೋಗೋಕೆ ಎಷ್ಟೋ ಜನ ಬಂದವ್ರೆ, ಸಮಾಜದಲ್ಲಿ ಜನಗಳ ತಲೆಯಲ್ಲಿ ಕಸ ತುಂಬಕ್ಕೆ ಎಷ್ಟೋ ಜನ ಬಂದವ್ರೆ, ಜನಗಳು ದೇಹದೊಳಗೆ ರೋಗ ತುಂಬಕ್ಕೆ ಎಷ್ಟೋ ಜನ ಬಂದವ್ರೆ. ನಾವು ಸ್ವಚ್ಛ ಮಾಡೋದು ಇದಕ್ಕಿಂತ
ಸ್ವಚ್ಛ ಮಾಡೋರು ಒಂಥರ ರಾಜರಿದ್ದಂಗೆ ನಾವು. ನಮ್ಗೆ ಯಾರು ನೋಡಿದ್ರು ಪಾಪ ಅವ್ನು ಕ್ಲೀನ್ ಆಗಿಲ್ವಲ್ಲ, ಇವ್ನು ಕ್ಲೀನ್ ಮಾಡ್ಬೇಕು ನಾವು ಅನಿಸುತ್ತೆ. ಕೆಲವ್ರಿಗೆ ಯಾರನ್ನು ನೋಡಿದ್ರು ಇವ್ನು ಕೊಳೆ ಮಾಡಬೇಕು, ಇವ್ನು ಹೆಂಗಾರು ಹಾಳು ಮಾಡಬೇಕು ಅನಿಸುತ್ತೆ. ಅದಕ್ಕೆ ನಾವು ಬಿಳಿ ಬಟ್ಟೆ ಇದ್ದಂಗೆ, ಯಾರೇನಾರು ಅಂದ್ಕೊಳ್ಳಿ ನಾವು ಅದರ ಕ್ಲೀನ್ ಆಗಿರ್ತೀವಿ. ಇವಾಗ ನಿಮ್ಮ ಮಕ್ಕಳ ಭವಿಷ್ಯಗಳ ಬಗ್ಗೆ ನೀವೇನೇನು ಕನಸಿಟ್ಕೊಂಡಿದ್ದೀರಾ? ನನ್ನ ಮಗಳು ಎಲ್ಲರದ್ದು ಮನಸ್ಸು ಕ್ಲೀನ್ ಮಾಡ್ತಾ ಇದ್ದಾಳೆ, ಹೃದಯ ಕ್ಲೀನ್ ಮಾಡ್ತಾ ಇದ್ದಾಳೆ. ಕಾರ್ಡಿಯಾಲಜಿಸ್ಟ್ ಎಲ್ಲಿ ಓದ್ಲಿ, ಓದೋ ಮಕ್ಕಳು ಓದ್ಲಿ. ಅವಳಿಗೆ ಅದಾಗಬೇಕು ಅಂತವ್ರೆ. ಅವಳು ಹೃದಯ ಸ್ವಚ್ಛ ಮಾಡ್ತಾಳೆ, ನಾನು ದೇಹ ಸ್ವಚ್ಛ ಮಾಡ್ತೀನಿ. ಇಬ್ಬರು ಅದೇ ಕಸಬು, ಏನಿಲ್ಲ. ಅವಳು ಎಲ್ಲ ಪೈಪ್ಗಳೆಲ್ಲ ಕ್ಲೀನ್ ಆಗೈತಾ ಏನು ನೋಡ್ತಿ. ಏನಾದ್ರು ಸಾವಿಗೆ ಹೋಗೋದ್ರೆ ಹತ್ರದಿಂದ ಈ ಕಡೆ ಕರ್ಕೊಂಬಂದ್ಬಿಡ್ತಾಳೆ. ಆದರೆ ಅವಳು ಬದುಕು ಹತ್ರದಿಂದ ನೋಡಿದ್ದಾಳೆ, ಕೆಲಸ ಮಾಡ್ತಾಳೆ. ನಮ್ಗೆ ಅದೆಲ್ಲ ಏನು ಬೇಜಾರಿಲ್ಲ. ಒಳ್ಳೆ ಕೆಲಸ ಮಾಡ್ತಾಳಲ್ಲ ಆಗಲಿ. ಅದೇನೋ ಗೌರ್ಮೆಂಟ್ನವರು ಫೀಸು ಗೀಸು ಎಲ್ಲ ಕಮ್ಮಿ ಮಾಡಿ ಏನೋ ಮಾಡಿ ಕೊಟ್ಟವ್ರೆ, ನಾವು ಎಲ್ಲ ಮಾಡಿದ್ದೀವಿ. ಈ ಸ್ವಚ್ಛ ಭಾರತ ಅಭಿಯಾನ ಅಂತೆಲ್ಲ ಮಾಡ್ತೀವಲ್ಲ ನಾವು, ಅದು ನಿಮ್ಮ ಜವಾಬ್ದಾರಿನ ಅಥವಾ ನಿಮ್ಮ ಕೆಲಸನ ಜಾಸ್ತಿ ಮಾಡಿದೆಯಾ, ಅಥವಾ ನಾಗರಿಕರು ನಮ್ಮ ಜನಗಳ ಒಂದು ಸಾಮಾಜಿಕ ಕಳಕಳಿಗೆ ಅರಿವು ಮಾಡಿಸಿದ್ಯಾ? ಅದು ಅದೇ ಓದ್ಕೊಂಡವರು ತಿಳ್ಕೊಂಡವರು ಅದನ್ನು ಚೆನ್ನಾಗಿ ತಿಳ್ಕೊಂಡ್ರು, ಪಾಲ್ಸಲ್ಲ, ಅದು ಬೇರೆ ವಿಷಯ. ತಿಳ್ಕೊಂಡವ್ರು ಎಲ್ಲ ತಿಳ್ಕೊಂಡವ್ರು, ಅದರಿಂದ ನಮ್ಗೆ ಒಳ್ಳೇದೇ ಅಂದರೂ ತಿರ್ಗಾನು ನಮ್ಮ ಕೈಯಲ್ಲೇ ಮಾಡಿಸೋದು. ಅವ್ರೇನು ಮಾಡಲ್ಲ. ಅವ್ರ ಕಸನ ತೊಗೊಂಡೋಗಿ ಸೀದಾ ಅಲ್ಲೆಲ್ಲೋ ಸರಿಯಾದ ಕಡೆ ಹಾಕ್ಬಿಡೋದು, ಅದನ್ನು ಸರಿಗಿಡೋದೆಲ್ಲ ಮಾಡಲ್ಲ. ಸ್ವಚ್ಛ ಭಾರತ ಅಂತ ಓದ್ಕೊಂಡು ಓಡಾಡ್ತಾರೆ. ಕಾರಲ್ಲಿ ಹೋಗೋಗಿ ಬಾಟ್ಲಿಗೆ ಎಸಿತಾರೆ, ಕಾರಲ್ಲಿ ಹೋಗೋಗೆ ಪ್ಯಾಕೆಟಿಗೆ ಎಸಿತಾರೆ, ಮಕ್ಕಳು ಏನೋ ಒಂದು ತಿಂದು ಎಸಿತಾರೆ, ಆಮೇಲೆ ಸ್ವಚ್ಛ ಭಾರತ ಅಂತಾರೆ. ಆಯ್ತು ಬಿಡು, ಅಷ್ಟಾರು ಬಾಯಲ್ಲಾರು ಅಂತಿರಲ್ಲ ಅಂತ ಸುಮ್ಮನೆ. ಈ ಕೋವಿಡ್ ಸಂದರ್ಭದಲ್ಲಿ ಸ್ವಾಮಿ, ಪೊಲೀಸ್ನವರು, ಡಾಕ್ಟರ್ಸು, ಆಶಾ ಕಾರ್ಯಕರ್ತರು, ಈ ಶವಾಗಾರದಲ್ಲಿ ಕೆಲಸ ಮಾಡೋರು, ಆ್ಯಂಬುಲೆನ್ಸ್ ಡ್ರೈವರ್ಸು, ನರ್ಸ್ಗಳು, ಮೆಡಿಕಲ್ ಸ್ಟಾಫ್, ಇವರೆಲ್ಲರೂ ಕೆಲಸನ ನಾವು ಮರೆಯೋಕ್ಕೆ ಆಗಲ್ಲ. ಹಾಗೆ ನಿಮ್ಗಳದ್ದು ಕೂಡ ಏನೇ ಇರಲಿ, ನೀವು ಮಾತ್ರ ಬೆಳಗ್ಗೆ ಬರ್ತಿದ್ರಿ, ನಿಮ್ಮ ಕೆಲಸ ಮಾಡ್ತಿದ್ರಿ, ಇದನ್ನೆಲ್ಲನೂ ನಿಭಾಯಿಸ್ತಾ ಇದ್ರಿ. ಈ ಕೋವಿಡ್ ಭಯದಲ್ಲಿ ನಾವೆಲ್ಲ ಮನೆ ಒಳಗಡೆ ಅವಸ್ಕೊಂಡ್ಬಿಟ್ಟಿದ್ವಿ, ಎಲ್ಲೂ ಆಚೆ ಬರಬಾರ್ದು, ಕ್ವಾರಂಟೈನ್ ಆಗಬೇಕು, ಐಸೋಲೇಟ್ ಆಗಬೇಕು, ಆಚೆ ಬಂದರೆ ಕೋವಿಡ್ ಬಂದ್ಬಿಡತ್ತೆ ಅಂತ. ಆದರೆ ನೀವುಗಳು ಧೈರ್ಯವಾಗಿ ಒಳ್ಳೆ ಒನ್ ಮ್ಯಾನ್ ಆರ್ಮಿಗಳ ಥರ ನೀವು ಗುಂಪಾಗಿ ಬಂದು ನಿಮ್ಮ ಒಂದು ಪರಿವಾರ ಏನಿದೆ, ಪೌರ ಕಾರ್ಮಿಕರ ಪರಿವಾರ, ಕೆಲಸ ಮಾಡ್ತಿದ್ರಿ. ಕೋವಿಡ್ ಭಯ ನಿಮ್ಗಾಗ್ಲಿಲ್ವಾ? ಅವ್ರ ಅಭ್ಯಾಸ ಇಲ್ದಿರೋರಿಗೆಲ್ಲ ಕೋವಿಡ್ ಬಂದ್ಬಿಡ್ತು. ಯಾಕೆಂದರೆ ಅವ್ರಿಗೆ ಪ್ರತಿರೋಧನಾ ಶಕ್ತಿ, ಗಲಾಟೆ ಮಾಡೋದು ಶಕ್ತಿ ಇರಲಿಲ್ಲ. ಅಂದರೆ ದೇಹದೊಳಗಡೆ ಶಕ್ತಿ ಇರಲಿಲ್ಲ. ಅದೇ ಅದು ಇರಲಿಲ್ಲ. ನಮಗೆ ಆಲ್ರೆಡಿ ಇತ್ತಲ್ಲ. ಆಮೇಲೆ ದಿವಸ ನಾವು ಇದ್ರ ಜೊತೆನೇ ಓಡಾಡೋದು. ಅವ್ರು ಇವತ್ತಿಗೆ ಗಲೀಜು ನೋಡೋರೆ, ಇವತ್ತಿಗೆ ರೋಗ ನೋಡೋರೆ, ಇವತ್ತಿಗೆ ಪ್ಲಾಸ್ಟಿಕ್ ಕವರ್ ನೋಡೋರೆ, ಇವತ್ತೇ ಅದೇನೋ ಪ್ಲಾಸ್ಟಿಕ್ ಕವರಲ್ಲಿ ಏನೇನೋ ಹಾಕೊಂಡು ತಂದು ಹಾಕ್ಬಿಡೋದು, ತಿಂದು ಹೋಗುವುದು, ಕಟ್ ಮಾಡಿದ್ದು ಅಲ್ಲೇನೋ ರಕ್ತ ಆಗಿತ್ತ ಇಲ್ಲ ಇವತ್ತು ನೋಡ್ತಾವ್ರೆ. ಅದು ರೋಗ ಬಂದ್ಬಿಡ್ತದೆ ಅಂತ ಭಯ. ನಾವು ದಿವಸ ಅದ್ರ ಜೊತೆನೇ ಓಡಾಡೋರು. ಅದ್ರ ಜೊತೆ ಇದು ಇರುತ್ತೆ. ಕಾರಣ ನಮ್ಮವರೇ ಕಮ್ಮಿ ಸತ್ತಿರೋದು, ಬಾಕಿ ಅವ್ರೆಲ್ಲ ಜೊತೆಯಲ್ಲಿ ಸತ್ತೋದು. ನಮ್ಮವ್ರು ಭಾಳ ಕಮ್ಮಿ ಸತ್ತಿರೋದು, ಯಾರು ಸಾಯಲಿಲ್ಲ. ಯಾಕೆ? ನಮ್ಗಲ್ಲಿ ಶಕ್ತಿ ಐತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಐತೆ. ಹೋರಾಟ ಮಾಡೋದು ಯಾವತ್ತೂ ಕಲಿಬೇಕು. ಕೆಲಸ ಬಂದಾಗ, ಕಷ್ಟ ಬಂದಾಗೆಲ್ಲ ಹೋರಾಡೋದು, ಯಾವಾಗಲೂ ಹೋರಾಟದಲ್ಲಿರಬೇಕು. ನೀವು ಯಾವತ್ತೂ ಸ್ವಚ್ಛವಾಗಿದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ನಾವು ಬೆಳಗಿನ ಸಾಯಂಕಾಲ ತನಕ ಇದ್ರ ಜೊತೆ ಇದ್ರು, ಸಾಯಂಕಾಲ ಸ್ವಚ್ಛವಾಗಿರ್ತೀವಿ. ನಿಮ್ಮ ಈ ಮಾತುಗಳು ಕೇಳ್ತಿದ್ರೆ ನಮ್ಮ ವಿಷ್ಣುದಾದ ಹಾಡು ಜ್ಞಾಪಕ ಬರುತ್ತದೆ. ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ, ಅಡ್ಡದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಅದು ನಮಗೆ ಸಾಯಂಕಾಲ ಬೊಗಸೆ ನೀರು ಕುಡಿಯೋಕೆ. ಒದ್ದೆ ಕಸ ಹಾಕೋ ಕಡೆ ಡ್ರೈ ಕಸ ಹಾಕ್ತಾರೆ, ಡ್ರೈ ಕಸ ಹಾಕೋ ಕಡೆ ಒದ್ದೆ ಕಸ ಹಾಕ್ತಾರೆ. ಅದು ತಪ್ಪು ಅಂತ ನೀವು ಹೇಳಿದ್ರೆ ನಿಮಗೆ ಬಾಯಿಗೆ ಬಂದಂಗೆ ಬೈತಾರೆ, ಕೆಟ್ಟದಾಗ ಮಾತಾಡ್ತಾರೆ. ತರುವಾಗ ಸಪ್ರೇಟ್ ಇದ್ರೆ ಹೋಗುವಾಗ ಸಪ್ರೇಟ್ ಆಗಿರ್ಬೇಕು. ಬರುವಾಗ ಒಬ್ಬನೇ, ಹೋಗುವಾಗ ಒಬ್ಬನೇ ಅಂದಂಗೆ ಅಕ್ಕಿ ಬಂದಿದ್ದನ್ನು ಅನ್ನುವಾಗೇ ಆಚೆ ಹೋಗ್ಬೇಕು. ಅದನ್ನು ನೀವು ಬೇರೆ ಜೊತೆಲ್ಲ ಮಿಕ್ಸ್ ಮಾಡಿಬಿಟ್ರೆ, ಅದಕ್ಕೆ ನೀವು ಮೆಡಿಕಲ್ ಶಾಪಿಂದ ಸಾಮಾನು ತತ್ತೀರಾ, ಮೆಡಿಕಲ್ ಶಾಪಿಂದ ಸಾಮಾನು ತಂದ್ಬಿಟ್ಟು ತರಕಾರಿ ಮುದ್ದೆಲ್ಲ ಹಾಕ್ತೀರಾ, ಅದೆಲ್ಲ ಸಪ್ರೇಟಾಗಿ ಇಡ್ತೀರಾ. ಮನೆಯಲ್ಲೂ ಸಪ್ರೇಟಾಗಿ ಇಡ್ತೀರಾ. ಆ ಡಬ್ಬದಲ್ಲದು, ಈ ಡಬ್ಬದಲ್ಲಿದ್ದು, ಈ ಡಬ್ಬದಲ್ಲಿದ್ದು, ಅಲ್ಲೆಲ್ಲ ಇಡೋಕೆ ಬರ್ತದೆ. ತಿನ್ನುವಾಗ ಇದು ಮೊದಲು ತಿನ್ನಬೇಕು, ಇದು ಆಮೇಲೆ ತಿನ್ನಬೇಕು, ಇದ್ರ ಜೊತೆ ಇದಾಗಲ್ಲ ಅದಾಗಲ್ಲ. ಎಸಿವಾಗ ಮಾತ್ರ ಇದೆಲ್ಲ ಜ್ಞಾಪಕ ಯಾಕೆ ಬರೋಲ್ಲ? ನಾವು ಇದನ್ನು ಹಸಿದೆಲ್ಲ ಸಪ್ರೇಟ್ ಮಾಡಬೇಕು, ಒಣದನ್ನು ಸಪ್ರೇಟ್ ಮಾಡಬೇಕು. ನಿಮಗೆ ಹೆಂಗೆ ಬರುವಾಗಿತ್ತೋ ಹಂಗೆ ಹೋಗುವಾಗಲೂ ಇಡೋದನ್ನ ನೆನಪಿಟ್ಟು. ಒಳ್ಳೆ ಮಾತು. ಕೆಲವರು ಹೇಳ್ತಾರೆ ಗಿಡ ಬೆಳೆಸಿ, ಮರ ಉಳಿಸಿ, ಹಸಿರೇ ಉಸಿರು ಅಂತೆಲ್ಲ ಹೇಳ್ತಾರೆ. ಆದರೆ ನಾವುಗಳು
ಸಸಿ ನೆಟ್ಟು ಗಿಡ ಮಾಡಿ ಮರ ಮಾಡಿ ಆ ಮರದಿಂದ ಬರುವ ಕೆಲವು ಕಸನ ಗಾರ್ಡನ್ನಿಂದ ಕ್ಲೀನ್ ಮಾಡಿ ಅಂತ ನಿಮ್ಮಂಥವ್ರು ಕೇಳಿದ್ರೆ ಅದಕ್ಕೂ ಕಾಸು ಕೇಳ್ತಿರಲ್ಲ ಸ್ವಾಮಿ. ನಾವು ಕಾಸು ಕೇಳೋದು ಸ್ವಾಮಿ, ಸರ್ಕಾರ ನಿಮಗೆ ಕೊಡಬೇಕು. ನಾನು ಹೇಳ್ತಾ ಇರೋದು ಗಿಡ ನಡಿ ಮರ ನಡಿ ಅಂತ ಬಾಯಲ್ಲಿ ಹೇಳ್ಬಿಟ್ರೆ ಸಾಲದು. ಒಬ್ಬೊಬ್ಬ ಗಿಡ ನೆಟ್ಟವನಿಗೆ 100 ರೂಪಾಯಿ ಕೊಡಿ ಒಂದು ಗಿಡಕ್ಕೆ ತಿಂಗಳಿಗೆ. ಒಂದು ತೆಂಗಿನ ಮರ ನೆಟ್ಟರೆ ಅವ್ನಿಗೆ 100 ರೂಪಾಯಿ ಕೊಡಿ. ತೆಂಗಿನ ಮರ ಇಟ್ಟಿದ್ದೆ ಮೇಂಟೆನೆನ್ಸ್ಗೆ 100 ರೂಪಾಯಿ ತಗೋ. ಅವಾಗ ಎಲ್ಲರೂ ತೆಂಗಿನ ಮರ ನೆಡೋಕ್ಕೆ ಶುರು ಮಾಡ್ತಾರೆ. ಆ 100 ರೂಪಾಯಿನ ನೀವು ಸರ್ಕಾರಕ್ಕೆ ಕೊಡ್ತಿರೋ, ನೀವು ಇಟ್ಕೋತಿರೋ, ಕ್ಲೀನ್ ಮಾಡ್ತಿರೋ. ಆಮೇಲೆ ನೀವು ಕಸಕ್ಕೆ ಒಂದು ಗಾಡಿ ಕಳಿಸ್ತಿರಲ್ಲ. ಹೌದು. ಇವಾಗ ತೆಂಗಿನ ಮರ 2 ತೆಂಗಿನ ಮರದ 2 ಎಲೆ ತುಂಬಿಟ್ರೆ ಅದ್ರಲ್ಲಿ ಜಾಗ ಇರ್ತದ? ಜಾಗ ಇರಲ್ಲ. ಇನ್ನೊಂದು ಕೊಂಬೆ ಕಟ್ಬಿಟ್ಟು ಒಂದು 2 ಬಕೆಟ್ ಎಲೆ ತಂದು ಹಾಕ್ಬಿಟ್ರೆ ಅದರಲ್ಲಿ ಅನ್ನನೂ ಬೇಳೆ ಎಲ್ಲ ತೊಗೊಂಡೋಗ್ಬೇಕು, ಜಾಗ ಇರ್ತದ? ಸಪ್ರೇಟಾಗಿ ಅದಕ್ಕೊಂದು ಗಾಡಿ ಕಳಿಸ್ಬೇಕು ಸರ್ಕಾರ. ಇವತ್ತಿ ಸೋಮವಾರ ಮಂಗಳವಾರ ಗುರುವಾರನೋ ಏನೋ ಆ ಗಾಡಿ ಬಂದಾಗ ಅದರಲ್ಲೆಲ್ಲ ಹಾಕೊಂಡು ಹೋಗ್ಬೇಕು. ಆ ಗಾಡಿ ಕಳಿಸ್ತಾ ಇಲ್ಲ, ಆ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆ ಮಾಡಬೇಕು. ಅದನ್ನು ಕಸದ ಗಾಡಿಯಲ್ಲೇ ಹಾಕ್ತೀರಾ? ಸಪ್ರೇಟ್ ಗಾಡಿ ಕೊಡಿ ಅದಕ್ಕೆ. ಹಸಿರಿದು ಎಲೆಗಳೆಲ್ಲ ತೊಗೊಂಡೋಗೋಕ್ಕೆ, ತೆಂಗಿನ ಮರದ ಗರಿ ತೊಗೊಂಡೋಗೋಕ್ಕೆಲ್ಲ ಒಂದು ಗಾಡಿ ಕಳಿಸಿ ಅಂತ ಹೇಳ್ಬೇಕು. ಆಯ್ಕಿಲ್ವ ಅವ್ರ ಕೈಲಿ ಬೇಜಾನ್ ದುಡ್ಡು ತಿಂತಾರೆ. ಇಲ್ಲ ಕೊಡಿ 200 ರೂಪಾಯಿ ಒಂದು ಮರಕ್ಕೆ, ನಾವು ಮೇಂಟೈನ್ ಮಾಡ್ಕೋತೀವಿ. ಅದೇ 200 ರೂಪಾಯಿ ನಮಗೆ ಕೊಡಿ, ನಾವು ತೊಗೊಳಲ್ಲ. ಭಗವಂತ ಈ ಕೈ ಕೊಟ್ಟಿರೋದು ತಿನ್ನೋದಕ್ಕೆ, ಬರೆಯೋದಕ್ಕೆ, ದುಡಿಯೋದಕ್ಕೆ. ಆದರೆ ನೀವು ಆ ಕೈನ ಒಂದು ಹೊಲಸು ಮುಟ್ಟೋದಕ್ಕೂ ಬಳಸ್ತೀರಾ, ಗಲೀಜನ್ನ ಕ್ಲೀನ್ ಮಾಡೋದಕ್ಕೂ ಬಳಸ್ತೀರಾ. ಈ ಕೈ ನಿಮ್ಗೆ ಏನು ಹೇಳ್ತಾ ಇರತ್ತೆ? ನಿಮ್ಮ ಕೈ ಏನು ಹೇಳ್ತದೆ ಅದೇ ಕೈ ಹೇಳೋದು. ಆದರೆ ವಿಷಯ ಏನು ಗೊತ್ತಾ, ನೀವು ಹೊಲಸು ಮುಟ್ತೀರಾ. ನೀವು ದಿವಸ ಹಿಂಗೆ ಅಂತೀರಾ, ಆಮೇಲೆ ಒಂದ್ಸತಿ ಇಲ್ಲಿ ಮುಟ್ತೀರಾ, ಒಂದ್ಸತಿ ಇಲ್ಲಿ ಮುಟ್ತೀರಾ, ಒಂದ್ಸತಿ ಇಲ್ಲಿ ಮುಟ್ತೀರಾ, ಹಂಗೆ ಎಲ್ಲ ಕಡೆ ಮುಟ್ತೀರಾ. ದಿವ್ಸಕ್ಕೆ ಒಂದ್ಸತಿ ಆದರೂ ಅಲ್ಲಿ ಇಲ್ಲಿ ಮುಟ್ತೀರಾ. ಅದೇ ಥರ ಇದು ಅನ್ಕೋತೀವಿ. ಇನ್ನೇನಿಲ್ಲ, ಒಳ್ಳೆ ಚೆನ್ನಾಗೈತಲ್ಲ. ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಪಾಲ್ಟು ದೇವಸ್ಥಾನಕ್ಕೆ ತೊಗೊಂಡೋಗ್ಬಾರ್ದು ಅನ್ನೋಂಥ ಪಾಲ್ಟ್ನ ಬಿಚ್ಚಿಡೋಕಾಯ್ತದೆ ನಿಮಗೆ? ಆಗಲ್ಲ. ಮತ್ತೆ ದೇವ್ರ ಹತ್ರನೇ ತಗೊಂಡೋಗ್ಬೋದು, ಅಲ್ಲಿ ಕೈ ಮುಟ್ಟೋಕಾಯ್ಕಿಲ್ವಾ? ಆದರೆ ಯಾವ್ಯಾವ ಜಾಗದಲ್ಲಿ ಏನೇನು ಇಡಬೇಕು ಅದು ದೇವ್ರು ಕರೆಕ್ಟಾಗಿ ಇಟ್ಟವನು. ಆ ಜಾಗನ ಕ್ಲೀನಾಗಿ ಇಡಬೇಕು. ನಾವಿಲ್ಲಿ ಇದು ಮುಟ್ಟಬಾರ್ದು, ಅದು ಮುಟ್ಟಬಾರ್ದು, ಅಲ್ಲಿ ಮುಟ್ಟಬಾರ್ದು, ಇಲ್ಲಿ ಮುಟ್ಟಬಾರ್ದು. ಹೆಂಗಾಯ್ತದೆ? ಮಗು ಹುಟ್ಟಿದಾಗ ನಿಮ್ಮ ಮಕ್ಕಳನ್ನ ನೀವು ಎಲ್ಲೆಲ್ಲಿ ಮುಟ್ಟಿದ್ದೀರಾ, ಏನೇನು ಕ್ಲೀನ್ ಮಾಡಿದ್ದೀರಾ, ಆಮೇಲೆ ನಿಮ್ಮದೇ ನಿಮ್ಗೆ ಅಸಹ್ಯ ಅನ್ಸ್ಬಿಡ್ತದಲ್ವಾ? ಅಲ್ಲಿ ಕೇಳೋದು ನೆನ್ಪಿಟ್ಕೋಬೇಕು ಯಾವತ್ತೂ. ಏನು ಅಂದರೆ, ಇದು ನವರಂಧ್ರ ಇರೋ ದೇಹ, ಇದರಲ್ಲಿ ಕೆಲವರಲ್ಲಿ ವಾಸನೆ ಬರ್ತದೆ. ಹಂಗೆ ಅಂದ್ಬಿಟ್ಟು ಅದನ್ನು ಕತ್ತರಿಸಿ ಎಸೆಯೋಕೆ ಆಯ್ಕಿಲ್ಲ. ನೀವು ಕತ್ತರಿಸಿ ಎಸ್ಬಿಡ್ತೀರಾ ವಾಸನೆ ಬಂದಿರೋ ಜಾಗ ಎಲ್ಲ. ಅದನ್ನು ಸ್ವಚ್ಛ ಮಾಡಿ ಇಟ್ಕೋಬೇಕು. ಸ್ವಚ್ಛ ಮಾಡ್ಬೇಕಾದ್ರೆ ಅಲ್ಲಿ ಕೈ ಹೋಗ್ಲೇಬೇಕು. ಇಡೀ ಊರಿನಲ್ಲಿರೋ ಎಲ್ಲಾರ ದೇಹನೂ ನನ್ನ ದೇಹನೂ ಒಂದೇ ಅನ್ಕೋತೀನಿ. ಅವಾಗ ನಮ್ಗೇನು ಆಗಲ್ಲ. ನಿಮ್ಮನ್ನ ಲಘುವಾಗಿ ನೋಡೋರ್ಗೆ ಇರ್ಬೋದು, ಇಲ್ಲ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋರ್ಗೆ ಇರ್ಬೋದು, ಫೈನಲ್ ಆಗಿ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳೇನಾದ್ರು ಗಲೀಜು ಮಾಡಿಬಿಟ್ರೆ ನೀವು ಅದನ್ನು ಸ್ವಚ್ಛ ಮಾಡಲ್ವಾ? ಹಂಗೆ ನಿಮ್ಮ ಮರಗಳಿಂದ ಏನಾದ್ರು ಎಲೆ ಬಿದ್ದರೆ ಎಲ್ಲರೂ ಅಯ್ಯೋ ಮರದಿಂದ ಎಲೆ ಬಿದ್ದೈತಾ, ಇವ್ರ ಮನೆ ಮರ ಇಟ್ಟವ್ರೆ ಅಂತ ಗೌರವ ಕೊಡಿ ಹೊರತು ಅಯ್ಯೋ ಇವ್ರ ಮನೆ ಎಲೆ ಬಂದು ನಮಗೆ ಬೀಳ್ತದೆ ಅನ್ಕೋಬೇಡಿ. ಯಾಕೆಂದರೆ ವೃಕ್ಷ ದೇವರು. ಆ ವೃಕ್ಷದ ಏನು ಬರ್ತದೆ ಅದೆಲ್ಲ ಪ್ರಸಾದ ಅನ್ಕೋಬೇಕು. ಅವಾಗ ಯಾವುದೂ ಕಸ ಅಲ್ಲ. ಆಮೇಲೆ ಇನ್ನೊಂದು, ಊರು ಸ್ವಚ್ಛವಾಗಿಡಬೇಕು. ಹಳೆ ಕಾಲದಲ್ಲಿ ಸತ್ತೋಗ್ಬಿಟ್ರೆ ಎಣ ತಗೊಂಡು ಹೋಗೋರು. ಎಣ ತಗೊಂಡು ಹೋಗ್ಬೇಕಾದ್ರೆ ಊರಲ್ಲೆಲ್ಲ ಹೂವು ಹಾಕೊಂಡು ಹೋಗೋರು. ಎಲ್ಲಿಗೆ ಹೋಯ್ತು ಎಣ ಅಲ್ಲೆಲ್ಲ ಹೂವು ಹಾಕೊಂಡು ಹೋಗೋರು ಆ ಕಾಲದಲ್ಲಿ. ಈಗಲೂ ಹಾಕೊಂಡು ಹೋಗ್ತಾರಲ್ಲ. ಈಗ ಸಿಟಿನಲ್ಲಿ ಅದನ್ನೇ ಮಾಡ್ತಾರೆ. ಆಗ ಯಾಕೆ ಹಾಕೊಂಡು ಹೋಯ್ತವ್ರೆ ಅಂದರೆ, ಊರವರೆಲ್ಲ ಹೋಗ್ಬಿಟ್ಟಿರೋರು. ಈಗ ಈರಮ್ಮಜ್ಜಿ ಸತ್ತೋದ್ರು ಅಂದರೆ ಊರವರೆಲ್ಲ ಈರಮ್ಮಜ್ಜಿ ನೋಡೋಕೆ ಹೋಗಿರು. ಯಾರು ಹೊಸದಾಗಿ ಈರಮ್ಮಜ್ಜಿನ ಹೆಣ ನೋಡೋಕೆ ಬಂದರೆ ಗೊತ್ತಾಗ್ತಿರಲ್ಲ. ಅವಾಗ ಹೂವು ಹೆಂಗೈತೆ ಹಂಗೆ ನೋಡ್ಕೊಂಡು ದಾರಿಗೆ. ಆಮೇಲೆ ಅದು ಹಸಪಸ ತಿನ್ಕೊಳ್ತಾ ಇದ್ದು, ಹೆಂಗೋ ಹೋಯ್ತಾ ಇದ್ದು ಪ್ರಾಣಿಗಳು ತಿನ್ಕೊಂಡು. ಈಗ ಸಿಟಿನಲ್ಲಿ ಸಿಮೆಂಟ್ ರೋಡ್ ಮಾಡವ್ರೆ, ತಾರ್ ರೋಡ್ ಮಾಡವ್ರೆ, ಹೈವೇ ಮಾಡವ್ರೆ. ಇಲ್ಲಿ ನಿಮಗೆ ಅದೇನೋ ಆಯ್ತಲ್ಲ ನೋಡೋದಕ್ಕೆ ಮ್ಯಾಪು, GPS ಐತೆ. ಇದೆಲ್ಲ ಇದ್ರೂ ದೊಡ್ಡವ್ರು ತೀರೋಗ್ಬಿಟ್ರೆ ಹೆಣಕ್ಕೆ ಹೂವು ಹಾಕೋದಲ್ದೆ ರೋಡ್ ತುಂಬ ಹೂವು ಕಿತ್ತಾಕೊಂಡು ಹೋಗ್ತೀರಾ. ರೋಡೆಲ್ಲ ಗಲೀಜು ಮಾಡಿ ಹೋಗ್ತೀರಾ. ಜನ ಎಲ್ಲ ಬೈಕೋತಾರೆ. ನೀವು ಯಾವ ಹೆಣನ ತೊಗೊಂಡು ಹೋಗ್ತಿರೋ ಆ ಹೆಣನ ಜನ ಎಲ್ಲ ಬೈಕೋತಾರೆ. ಈ ಅಪ್ಪ ಯಾಕಾರು ಸತ್ನೋ, ಯಾಕಾರು ಹುಟ್ಟಿದ್ನೋ, ಇವನಿಂದ ಈ ರೋಡೆಲ್ಲ ಗಲೀಜಾಯಿತು. ಏನು ಮಾಡಬೇಕು? ಹೂವು ಹಾಕೋದಲ್ಲ, ಹೂವು ಹಾಕೋದು ನಿಮ್ಮ ಮನಸ್ಸಲ್ಲಿದ್ದರೆ ಹೂವು ಹಾಕಿ, ಅಥವಾ ಹೂವು ಹಾಕಿದ್ರೆ ಆ ಹೂವು ತೊಗೊಂಡೋಗಿ ಸರಿಯಾದ ಜಾಗಿ ಆ ಹೂವಕ್ಕೂ ಸಮಾಧಿ ಮಾಡಿ. ಬರೀ ನಿಮ್ಮ ದೇಹಕ್ಕಲ್ಲ, ನಿಮ್ಗೆ ಯಾರು ಸತ್ತೋದ್ರು ಅವ್ರಿಗಲ್ಲ, ಆ ಹೂವಕ್ಕೂ ಸಮಾಧಿ ಮಾಡಿ. ಆಮೇಲೆ ಇನ್ಮೇಲೆ ರಸ್ತೆಯಲ್ಲಿ ಹೂವು ಹಾಕೋಕೆ ಹೋಗ್ಬೇಡಿ.
ನಾನು ಹೇಳ್ತಾ ಇದ್ದೀನಿ, ರಸ್ತೆಯಲ್ಲಿ ಹೂವು ಹಾಕೋಬೇಡಿ. ಯಾರು ತೀರೋಗ್ಬಿಟ್ರೆ ಇಡೀ ರಸ್ತೆನ ಗುಡಿಸ್ಕೊಂಡೋಗಿ ಸಂಪೂರ್ಣ ಕ್ಲೀನ್ ಮಾಡಿಬಿಡಿ. ಯಾರು ಬಂದವ್ರು ಕೇಳ್ತಾರೆ, ರೋಡ್ ಇಷ್ಟೊಂದು ಕ್ಲೀನ್ ಆಗವ್ರಲ್ಲ, ಏನೈತೆ? ಏನಿಲ್ಲ, ಈರಮ್ಮಜ್ಜಿ ತೀರೋಗ್ಬಿಟ್ಟವ್ರೆ, ಅದಕ್ಕೆ ಈ ರೋಡ್ ಕ್ಲೀನ್ ಮಾಡಿದ್ರು. ಅಯ್ಯೋ ಆಯಮ್ಮ ತಣ್ಣಗಿರ್ಲಪ್ಪ, ಅವರಿಂದ ರಸ್ತೆ ಕ್ಲೀನ್ ಆಗುತ್ತೆ. ಹೀಗೆ ಪ್ರತಿಯೊಬ್ಬರು ತೀರ್ಕೊಂಡಾಗ್ಲೂ ರೋಡ್ ಕಸ ಗುಡಿಸ್ಕೊಂಡೋಗಿ ಗಲೀಜು ಮಾಡ್ಕೊಂಡು ಹೋಗಬೇಡಿ. ಕಸನ ಎಲ್ಲಿ ಬೇಕಲ್ಲಿ ಎಸೆದ್ರೆ ಏನಾಗುತ್ತೆ ಗೊತ್ತಾ? ಶತ್ರುಗಳಾಗ್ತಾರೆ. ನಿಮ್ಮ ಕಸ ಯಾರು ತುಳಿತಾರೋ ಅವರೆಲ್ಲ ನಿಮ್ಮ ಶತ್ರು ಆಗ್ತಾರೆ. ಉಗುರು ಕಚ್ಚಿ ಎಸ್ದು ಕೆಳಗಡೆ ಎಸೆದ್ರೆ ಆ ಉಗುರು ಯಾರು ತುಳಿತಾರೋ ಅವ್ರು ನಿಮ್ಮ ಶತ್ರು ಆಗ್ತಾರೆ. 5 ಪೈಸಾ ಬಾಡಿಗೆ ಕೇಳಲ್ಲ ದೇವ್ರು ನಮಗೆ, ಎಲೆಕ್ಟ್ರಿಕ್ ಬೆಲ್ ಕೇಳಲ್ಲ. ಇಷ್ಟೊಂದು ದೊಡ್ಡ ಸೂರ್ಯ ಕೊಟ್ಟಿದ್ದಾನೆ ಅಲ್ವಾ, ಇಷ್ಟೊಂದು ನಕ್ಷತ್ರ ಕೊಟ್ಟಿದ್ದಾನೆ, ಏನಾರು 5 ಪೈಸಾ ಕೇಳೋಣ? ಏನೂ ಕೇಳಿಲ್ಲ. ಪುಕ್ಸಾಟೆ ಬಂದು ಇರ್ತೀವಿ ಇಲ್ಲಿ. ಇದನ್ನು ಸ್ವಚ್ಛವಾಗಿ ಇಟ್ಟೋಗಿ, ಗಲೀಜು ಮಾಡಿ ಹೋಗಬೇಡಿ. ಆಮೇಲೆ ಮುಂದಿನ ಪೀಳಿಗೆ ನಿಮ್ಮನ್ನೇ ಬೈಕೊಳ್ಳುತ್ತೆ. ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈತ ಪೌರ ಕಾರ್ಮಿಕ ಅಲ್ಲ, ಸಮಾಜನ ಶುದ್ಧಿ ಮಾಡೋ, ಸಮಾಜಕ್ಕೆ ಪಾಠ ಕಲಿಸೋ ಒಬ್ಬ ನಿಜವಾದ ನಾಯಕ. ಇದಾಗಿತ್ತು ಈ ಪೌರ ಕಾರ್ಮಿಕನಿಗೆ ನನ್ನ ಪ್ರಶ್ನೆಗಳು. ನಿಮಗೆ ಈ ರೀತಿ ಪಾತ್ರಗಳು ಯಾವುದಾದ್ರು ಆಸಕ್ತಿ ಇದ್ದು ಪ್ರಶ್ನೆಗಳಿದೆ, ದಯವಿಟ್ಟು ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ. ಈ ಪಾಡ್ಕಾಸ್ಟ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇದು ಕಚಗುಳಿ ನಗುವಿನ ಹಾವಳಿ. ಹೋಗಿ ಬರ್ತೀನಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ನಾವು ಬೆಳೆದದನ್ನ ನಾವು ಮಾರ್ತಾ ಇದ್ವಿ, ಈಗ ನಾವು ಬೆಳೆದದನ್ನ ಯಾರೋ ಮಾರ್ತಾರೆ, ಗೊತ್ತಾಯ್ತಾ? ನಾವಿನ್ನೂ ಬೆಳೆದಲ್ಲಿ ಇಟ್ಟಿರಲ್ಲ, ಅವೆಲ್ಲ ಕುಯ್ಕೊಂಡು ಹೋಯ್ತಿರ್ತಾರೆ. ಹಾಲು ಏನಾಯ್ತು? ನಾವು ಹಾಲು ಕರೆದ್ಬಿಟ್ಟು ಮನೆಗೆ ಹಾಕ್ತಾ ಇದ್ವಿ, ಹೌದಾ? ಹೌದು. ಈಗ ನಾವು ಹಾಲು ಕರೆದು ಡೈರಿ ಕೊಡ್ತೀವಿ, 3 ದಿವಸ ಅಲ್ಲಿ ಇಟ್ಬಿಟ್ಟು ಅದನ್ನ ತಣ್ಣಗೆ ಮಾಡಿ, ಅದರಿಂದ ಬೆಣ್ಣೆ ತೆಗೆದು ಮಜ್ಜಿಗೆ ತೆಗೆದು ಎಲ್ಲ ಮಾಡಿ ಪ್ಯಾಕೆಟ್ ಮಾಡಿ, ತಿರ್ಗಿ ಹಾಲಿನ ಪ್ಯಾಕೆಟ್ ನಮ್ಮೂರಿಗೆ ಬರ್ತದೆ.